ಹಲೋ ಗೈಸ್, ಡೇ 2 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನೇ ನಾವು ಆ್ಯಕ್ಚುಲಿ ಅಯ್ಯೋ ಇಲ್ಲಡಿ ಅಯ್ಯೋ ಸಾರಿ ಹೆಂಗೆ ತಿರುಗಿದ್ರು ನೀವೇ ಕಾಣಿಸ್ತೀರ ಬಿ. ಅದು ನೋಡಿಲಿ ಗುರುಜಿ ಏನಂದರೆ ನಾವು ನಿನ್ನೆ ಗ್ರೂಪ್ ಪ್ರವೇಶದ ಮನೆಯಿಂದ ಬಂದಿದ ತಕ್ಷಣ ನಾವು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಇನ್ಕನ್ಸಿಸ್ಟೆನ್ಸಿ ಆ್ಯಂಡ್ ಲಾಟ್ ಆಫ್ ಡಿಸ್ಟರ್ಬೆನ್ಸಸ್ ಸರ್ಕಮ್ಸ್ಟೆನ್ಸಸ್. ನಿನ್ನೆ ಗ್ರೂಪ್ ಪ್ರವೇಶದ ಮನೆಯಿಂದ ಬಂದಿದ ತಕ್ಷಣ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ. ಅದು ನಮ್ಮ ವೈಯಕ್ತಿಕವಾದ ನಿರ್ಧಾರಗಳು ಅಲ್ವಪ್ಪ. ಇಲ್ಲ ರೆಡಿ ಆಗ್ಬಿಡ. ನಾಳೆ ಅವನು ಗುರುಜಿ ನಾವು ಏನು ಮಾಡಲಿ ನಾವು ಶಂಪು. ಈಗ ಅವನು ಸ್ನಾನ ಮಾಡಕ್ಕೆ ಹೋಗ್ತಾನೆ, ನಾವಿಬ್ರು ಕೂತ್ಕೊಂಡು ಇಲ್ಲಿ ಸ್ಪೈಡರ್ ಮ್ಯಾನ್ ಟ್ರೈಲರ್ ನೋಡ್ತಾ ಇದ್ದೀವಿ. ಬಾತ್ರೂಮಲ್ಲಿ ಬ್ಲಾಗ್ ಮಾಡ್ಬೇಕಂತೆ. ಕೊಟ್ಟು ಕಳಿಸ್ಲಾ ಇದೆಯಾ ಏನು ಸಮಾಚಾರ? ಬೈ ಬಿಡಿ ಅದು ಚಾಮರಲ್ಲ. ಆರಾಮ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹುಡುಗ ಫಸ್ಟ್ ಟೈಮ್ ಗುಡ್ ಮಾರ್ನಿಂಗ್ ಹೇಳಿಲ್ಲ ನೋಡಿ. ಇವನು ಅವಾಗಿಂದ ಗುಡ್ ಮಾರ್ನಿಂಗ್ ಹೇಳಿಲ್ಲ, ಏನಿಲ್ಲ. ಗುರುಜಿ ನಮ್ಮ ಫೋಟೋ ಯಾಕೆ ತೆಗಿದ್ದೀರಾ ಸರ್? ನಮ್ಮ ಫೋಟೋ ಇಟ್ಕೊಂಡು ಏನು ಮಾಡ್ತೀರಾ? ಹಾಕ್ತೀವಿ ಸರ್. ಈಗ ಎಲ್ಲ ರೆಡಿ ಆಯಿತು. ಈಗೆಲ್ಲ ರೆಡಿ ಆದಮೇಲೆ ಈಗ ರೆಡಿ ಆಗೈತೆಲ್ಲ. ಈಗ ಏನಿದ್ರು ಅದೇ ಗ್ರೂಪ್ ಪ್ರವೇಶ ಸ್ಪಾಟ್ಗೆ ಹೋಗೋದು. ಸರ್, ಬ್ರೇಕ್ ಡೌನ್ ಯುವರ್ ಔಟ್ಫಿಟ್ ಬ್ರೋ. ದಿಸ್ ಇಸ್ H&M ಆ್ಯಂಡ್ ದಿಸ್ ಇಸ್ ಫ್ರಮ್ ಸ್ನೇಚ್. ದಿಸ್ ಇಸ್ 5,000, ದಿಸ್ ಇಸ್ 10,000 ಅರೌಂಡ್. ಹೇಳಿ ಬ್ರೋ. ಕುಂಕುಮನೆ 1,00,000, ಅದಕ್ಕೆ ಬೆಲೆನೇ ಇಲ್ಲ. ಸರ್, ನಿಮ್ಮ ಔಟ್ಫಿಟ್ ಬ್ರೇಕ್ ಡೌನ್ ಮಾಡಿ. 50 ರೂಪಾಯಿ, ಅದೊಂದು 50 ರೂಪಾಯಿ, ಅದೊಂದು 100 ರೂಪಾಯಿ. ಈ ವಾಚ್ ಎಷ್ಟು ಸರ್? ಇದೊಂದು 20 ರೂಪಾಯಿ. ಅಂದರೆ ಎಲ್ಲ ಸಾವಿರ ಅನ್ಕೋಬೇಕಷ್ಟೆ. ಸರ್ ನಿಮ್ಮದು? ನಾವು ಹೇಳೋದಪ್ಪ ಸರ್ ಹೇಳಿ ಸರ್. ನಿಮ್ಮ ಮಟನ್ ಮೇಲಾಣೆ ಹೇಳಿಲ್ಲ ಅಂದರೆ ನಿಮ್ಮ ಮಟನ್ ಮೇಲಾಣೆ. ಅದು ಹೆಂಗಿರೋ ಸಾಯ್ತದೆ. ನೀವು ತರಕ್ಕೆ ಹೋಗ್ತಿರಲ್ಲ ಅವಾಗ ಹೇಳಿ ಬ್ರೋ. ಔಟ್ಫಿಟ್ ಬ್ರೇಕ್ ಡೌನ್. ಆಮೇಲೆ ಸ್ನಿಚ್ ಇದೆ, ಎಲ್ಲ ಸ್ನಿಚ್ ಇದೆ. ಇದು ಸ್ನಿಚ್ಚು ಕಬೋರ್ಡ್ ಹೊರಡೆಯಿಂದ 7 ಜನ ಅಂತಾನೆ. 3 ಜನ ಮೇಲೆ ಒಂದು ಲಗೇಜ್ ನಿಂತ್ಕೋಬೋದು ಅಷ್ಟೇ. ಬರೀ 476 kg. ಏಯ್ ನಡಿ ನಾಲ್ಕು ಗ್ರೌಂಡ್ ಫ್ಲೋರ್ಗೆ. ಬರೀ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಹಿಂಗೆ ಬರೋದೈತಾನೆ. ಗ್ರೌಂಡ್ ಫ್ಲೋರ್ ನಾವು ಈ ಲಿಫ್ಟಲ್ಲಿ ಹೋಗ್ಲಿ ಅವ್ರ ಮನೆಗೆ ಗ್ರೂಪ್. ಅವತ್ತು ಹಂಗೆ ಹೇಳ್ತಿದ್ದೆ ನಾನು. ಇದು ಕ್ಯಾಂಗ್ರೋ ಕೇರಲ್ಲಿ ಹೋಯ್ತಾ ಇದ್ದೀನಿ, ಅವತ್ತು ಹಿಂಗೇನೆ ಸೇಮ್ ಒಳ್ಳೆ. ನೀವ್ಯಾಕೆ ಬರೋ ಕ್ಯಾಂಗ್ರೂ ಕೇರ್ ಹೋಗಿರಿ? ನಮ್ಮ ಅಕ್ಕೊಂದು ಇದು ಡೆಲಿವರಿ ಟೈಮಲ್ಲಿ ಹಂಗೆ ಹೇಳ್ಬೇಕು. ಈಗ ಚೆಕ್ಔಟ್ ಆಗೋ ಟೈಮ್. ಏಯ್ ಏನಾಯ್ತು? ನಾನು ಫೋನಲ್ಲಿ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಮೇಲೆ ಸುಮ್ಮನೆ ಹೇಳ್ದೆ ನಡಿ. ನಾನು ಅವನೇ 2 ಸಲ ಚೆಕ್ ಮಾಡ್ಕೊಂಡು ಬಂದಿದ್ದೆ. ಸುಮ್ಮನೆ ಏನು ಹೇಳ್ತೀನಿ ನೋಡೋಣ ಅಂತ. A few moments later. ಫೈನಲಿ ಬಂದಾಯ್ತು ಮನೆ ಹತ್ರ. ಅಲ್ಲಿ ನಮ್ಮ ನಾನಿಗಾರು ಇಲ್ಲಿ ಅವನಲ್ಲಪ್ಪ. ನಾನಿಗಾರು ಡೋರ್ ಹಾಕ್ರೆ ಯಾರು? ಸರ್ ತರುಣ್ ಸರ್ ಬಿಗ್ ಫ್ಯಾನ್ಸ್. ಏನಪ್ಪ ನಾನು ಈ ಥರ ಯಾವುದೋ ಫಿಲಮ್ ಮುಹೂರ್ತಕ್ಕೆ ರೆಡಿ ಆಗಿರ್ತಾನೆ, ಸೇಮ್ ಟು ಸೇಮ್. ಹೌದಾ? ಈಗ ತಿಂಡಿ ಏನು ತರುಣ್? ಮಸಾಲೆ ದೋಸೆಗೆ ಇಡ್ಲಿ ವಡ, ಕಾಶಿ ಹಲ್ವಾ. ಕಾಶಿ ಅಲ್ವಾ? ಕ್ಯಾರೆಟ್ ಕುಂಬಳಕಾಯ್ದು ಹಾಂ ಅಲ್ವಾ. ಆಮೇಲೆ ಅಷ್ಟೇ. ಇದು ನೀರು ಉಪ್ಪಿನಕಾಯಿ ಅವೆಲ್ಲ ಹೇಳಲ್ಲ. ಅದು ಊಟ ಏನಾ? ತಿಂಡಿ ಊಟಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ನಾವು ತಿಂಡಿಗೂ ಹಾಕೋತೀವಪ್ಪ. ಬಾಫೆಟ್ ಅಲ್ಲ, ಬರ್ತಾರೆ. ಅದ್ ಬಿಟ್ಟಕ್ಕೆ ಎಲ್ಲ ಮುಗೀತಾ? ನಾವೇನ್ ಮಾಡಿದ್ವಿ ಗೊತ್ತಾ? ನಾವು 4 ಜನ ಒಂದ್ ರೂಮ್ಗೆ ಹೋಗ್ಬಿಟ್ವಿ. ಇಬ್ರನ್ನೇ ಬಿಟ್ಬಿಟ್ಟು ಫೋನು ಹಲೋ ಸೌಂಡ್ ಆಗ್ತೈತೆ ಬಂದ್ರು. ಸೋಮಿ ಫುಲ್ ಸ್ಟೋರಿ ಹೇಳ್ದಾರೆ. ಹಂಗಂದ್ರೆ ನಾವು ಬರೋವೆ. ಇವ್ರೇನಾಗ ಭಯ ಆಯ್ತಿದ್ ಬರ್ರೋ ಯಾರ ಅಂದ. ಏನಾಗಲ್ಲ ಮಲ್ಕೊ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಬೆಳಿಗ್ಗೆ ಬಂದು ಹೇಳ್ತಾರೆ ಸೌಂಡ್ ಆಯ್ತಿತ್ತು ಅಂತ. ನಿಮ್ಮ ಜೋಬಲ್ಲಿ ದುಡ್ಡು ಇಟ್ಟಿರೋದೆಲ್ಲ ಆರಾಮಾಗಿ ಕಾಣ್ತೈತೆ. ಯಾವುದು ದುಡ್ಡು ಇಟ್ಕೊಂಡಿರೋದು ಪರ್ಪಲ್ ಕಲರ್ 100 ರೂಪಾಯಿ ನೋಟು ಅಂತ. ಚಿಕ್ಕು ತಿಂಡಿ ರೆಡಿ ಆಯ್ತು. ಅದು ಹೇಳ್ದ ಇರಿ ಒಂದು ಡೈಲಾಗು ಅದು ಹೇಳ್ಬಿಡದ. ಇಡಿ 3, 2, 1 ಸ್ಟಾರ್ಟ್. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಇನ್ನೊಂದ್ಸಲ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ವಡೆ, ಹಲ್ವಾ. ಕಟ್ ಮಾಡು. ಟೀ ಬರ್ತಿದ್ದೆ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ. ಕುಡಿ ಬ್ರೋ, ಕಾಫಿ ತಂದಿದೆ. ಬೈ ನೀವು ಯಾಕೆ ಹಾಲು ಕುಡಿಲ್ಲ, ಟೀ ಕುಡಿಲ್ಲ, ಕಾಫಿ ಕುಡಿಲ್ಲ? ಯಾಕೆ? ಮಾದೇವ್ ಇಲ್ಲೇ ಸೂತ್ರಧಾರ.
ಹೊಡೆ ಏಯ್ ಅವ್ರು ಹಿಂದಕ್ಕೆ ಹೋಗ್ಬಿಡಿ ಸ್ವಾಮಿ, ಹಿಂದಕ್ಕೆ ಹೋಗ್ಬಿಡಿ. ಈ ಕಡೆ ನೋಡು. ನಾವು ಈಗ ಗ್ರೂಪ್ ಪ್ರವೇಶಕ್ಕೆ ಕೂತಿದ್ವಿ, ಸ್ವಲ್ಪ ಪ್ಲಾನ್ ಬದಲಾವಣೆ ಆಗಿ ಈಗ ಓಡಿಸ್ತಾನೆ ತರುಣ ನಮಗೆ ಹೋಗಿ ಓಡಿಸ್ತಾವ ನೋಡಿ. ಈ ರೀತಿ ದೌರ್ಜನ್ಯಗಳನ್ನ ನಾವು ನೋಡಕ್ಕಾಗಲ್ಲ, ಅದಕ್ಕೆ ಹೊರಡ್ತಾ ಇದೀವಿ ನಾವು ಇಲ್ಲಿಂದ. ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ, ಮಾನವ ಮತ್ತೆ ಊಟಕ್ಕೆ ಬರ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ವಿಂಡ್ಮಿಲ್ ಇದೆ ಇಲ್ಲಿ, ಆ ವಿಂಡ್ಮಿಲ್ನ ನೋಡಿಕೊಂಡು ಆಮೇಲೆ ಊಟಕ್ಕೆ ಬರ್ತೀವಿ. ಸೊ ಹತ್ರ ಗೊತ್ತಿಲ್ಲ, ಅವನು ಏನು ಕವರ್ ಕೊಡ್ತಾನೇನೋ. ಕಟ್ ಮಾಡು ಆಯ್ತು. ಸೊ ಅದೇ ಹಿಂಗೆ ಆಗುತ್ತೆ. ಆ್ಯಂಡ್ ಏನಾಗುತ್ತೆ ನೋಡ, ಕಟ್ ಮಾಡಿ. ನನಗಾರು ಬಾಯ್ ಸರ್, ಬಿಗ್ ಫ್ಯಾನ್ ಸರ್. ಬಾಯ್ 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 ಬಾಯ್. ಇಷ್ಟೊತ್ತು ನಾವು ಲೋ ವ್ಯೂ ಅಲ್ಲಿ ನಾವು ವಿಡಿಯೋಗಳನ್ನ ಮಾಡ್ತಾ ಇದೀವಿ ಅಲ್ವಾ ಚಿಕ್ಕ? ಅಲ್ಲ, ನಮ್ಮ ಲೆವೆಲ್ ನಾವು ವಿಡಿಯೋ ಮಾಡ್ತಾ ಇದೀವಿ ಅಲ್ವಾ ಮಾದೇವ್? ಅಲ್ವಾ ಸೋಮಣ್ಣ? ಇಷ್ಟೊತ್ತು ನಾವು ನಮ್ಮ ಲೆವೆಲಲ್ಲಿ ವಿಡಿಯೋ ಮಾಡ್ತಿದ್ವಿ, ಹಿಂಗೆ ನಮ್ಮ ಸರಿ ಸಮಾನವಾಗಿ ಹಿಂಗೆ ಇಟ್ಕೊಂಡು. ಈಗ ಒಂದು ಸ್ವಲ್ಪ ಟಾಪ್ ಲೆವೆಲ್ಗೆ ಹೋಗೋಣ. ಸರಿ ಆಯಿತು, ಹೆಂಗೋ ಹೇಳ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ರೂಫ್ ಟಾಪ್ ಮೇಲೆ ನಿಂತ್ಕೊಳ್ಳೋಣ ಅಂತ ಹೋದೆ. ಆದರೆ ಹೋದ್ಮೇಲೆ ಗೊತ್ತಾಯಿತು, ಆ ಗಾಳಿ ಫೋರ್ಸ್ಗೆ ಇವೆಲ್ಲ ಬೇಕಿತ್ತ ಅಂತ ಅನಿಸ್ತು. ಕೂತ್ಕೋಬೇಕಾ? ಸೊ ಸಾವಳಂಗ ಈಗ ವಿಂಡ್ಮಿಲ್ ಹತ್ರ ಹೋಗಕ್ಕೆ ಒಂದು ಆಫ್ ರೋಡಿಂಗ್ ನಡೆಯುತ್ತೆ ನೋಡಿ, ಸೇಮ್ ಚಿಕ್ಕಮಂಗ್ಳೂರು ರೀಕ್ಯಾಪ್. ಬಟ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಬೇರೆ ಡ್ರೈವರು, ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಪ್ರೋ ಡ್ರೈವರು. ಸ್ಕಾರ್ಪಿಯೋ 4x4 ಗಾಡೀಲಿ ಸಾವಳಂಗ ಹಿಲ್ಸ್ಗೆ ಆಫ್ ರೋಡಿಂಗ್. ಶಿವಮೊಗ್ಗದಲ್ಲಿ ಈ ಥರ ಒಂದು ಸ್ಪಾಟ್ಗಳಿದೆ ಅಂತಲೇ ಗೊತ್ತಿರಲಿಲ್ಲ. ದೇವರಣೆಗೂ ನನಗೆ ಶಿವಮೊಗ್ಗ ಅಂದರೆ ಒಂದು ನೆನಪಾಗೋದು ಒಂದೇ, ಜೋಗ್ ಫಾಲ್ಸು. ಆಲ್ಮೋಸ್ಟ್ ಅಲ್ಲಿ ಕೆಳಗಡೆಯಿಂದ ಒಂದು 1.5 ಕಿಲೋಮೀಟ್ರ್ ಐತೆ ಮೇಲಕ್ಕೆ, 4 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು. ಅಲ್ಲಿ ನಾವು ಅಲ್ಲಿ ಟರ್ನ್ ಆದ್ವಲ್ಲ, ಅಲ್ಲಿಂದ 4 ಕಿಲೋಮೀಟ್ರ್ ಮೇಲಕ್ಕೆ ಹೋದರೆ ನಮಗೆ ವಿಂಡ್ಮಿಲ್ ಸಿಗೋದು. ವಿಂಡ್ಮಿಲ್ಗಳು ಫಸ್ಟ್ ಟೈಮ್ ನಾನು ಇಷ್ಟು ಹತ್ರ ಬಂದು ನೋಡ್ತಾ ಇರೋದು. ಟಿ ವಿಲಿ ನೋಡ್ತಿದ್ದೀವೆಲ್ಲ. ತಾಳಿ ವ್ಯೂ ಕೊಡ್ತೀನಿ ತಾಳಿ. ಆಮೇಲೆ ಈ ಸಾವಳಂಗ ಬೆಟ್ಟ ಹತ್ತದ ಮೇಲೆ ನನಗೆ ನಿಜ ಶಿವಮೊಗ್ಗದಲ್ಲಿ ಇಂಥ ಒಂದು ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ. ಬಟ್ ಒಂದ್ಸಲನೂ ವಿಂಡ್ಮಿಲ್ ಹತ್ರ ಲೈವ್ ಆಗಿ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಇವತ್ತು ಆ ಎಕ್ಸ್ಪೀರಿಯೆನ್ಸ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ಆ್ಯಂಡ್ ಅದಕ್ಕೆ ತುಂಬ ಖುಷಿ ಆಯ್ತು. ಎಲ್ಲ ನಿಜ ಲಿಟ್ರಲಿ ಎಲ್ಲ ಸಖತ್ತಾಗಿತ್ತು. ನೇದ್ರು ಟಾಪಲ್ಲಿ ಸಿಗ್ತೀನಿ. ಕಟ್ ಪಾರ್ಥ, ಹೇಳು ಪಾರ್ಥ, ಹೇಳು ಕೃಷ್ಣ. ಕೇಳು, ನೀನು ಜೀವನದಲ್ಲಿ ಹಂಗಲ್ಲ, ಈ ಅರ್ಜುನನ್ ಜೊತೆ ಶ್ರೀಕೃಷ್ಣ ಇರೋ ಥರ ಯಾವಾಗಲೂ ನನ್ನ ಜೊತೆಗೆ ಇರಬೇಕು. ಮಾಮಾ ನೀನು ಕೈಕೋ ಇಬ್ರು ಈ ಸುದರ್ಶನ ಚಕ್ರ ಹ್ಯಾಂಡಲ್ ಮಾಡಕ್ಕೆ ಇಬ್ರು ಅಲ್ಲಿ ಇಟ್ಕೊ, ಹೇಳ್ತೀನಿ. ಬೈಲಿ ಈ ಕಡೆ ಬೈಲಿ. ಅದೇನು ಗೊತ್ತಾಗ ಕಾಣಿಸುತ್ತೆ ಇಟ್ಕೋ, ಕಾಣಿಸುತ್ತೆ. ಹಾಂ, ಇದು ದೊಡ್ಡ ಸುದರ್ಶನ ಚಕ್ರ. ಇದು ಆ್ಯಕ್ಚುಲಿ ಕೃಷ್ಣನು ಇಷ್ಟು ದೊಡ್ಡದಿಲ್ಲ ಈ ಸುದರ್ಶನ ಚಕ್ರ ಅಲ್ವಾ? ಇದು ಹೆವಿ ದೊಡ್ಡದು. ನಗಕ್ಕೆ ಇಲ್ವಲ್ಲ ನಗು ನೋಡಿ. ಫೋಟೋ ಶೂಟ್ ನಡೀತಿದ್ರೆ ಹೆಂಗೆ ಸಪ್ಪಗೆ ನಿಂತವನೆ. ಆಮೇಲೆ ನನಗೆ ಗೊತ್ತಲ್ಲ, ಮಾಮೂಲಿ ಬಾಯ್ಸ್ದು ಚೇಷ್ಟೆ ಕೆಲಸ ಅದೆಲ್ಲ ಮಾಡಿಕೊಂಡು ಹಂಗೆ ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ಗ್ರೂಪ್ ಪ್ರವೇಶದ ಮನೆ ಕಡೆ ಹೊರಟ್ವಿ. A few moments later. ವಿಂಡ್ಮಿಲ್ ಅಡ್ವೆಂಚರ್ನ ಮುಗಿಸ್ಕೊಂಡು ಈಗ ಮತ್ತೆ ಬ್ಯಾಕ್ ಟು ಗ್ರೂಪ್ ಪ್ರವೇಶ ಹೋಮ್. ಹೇಳ್ದೆ ಒಳ್ಳೆ ಜಾಗ ಹೇಳ್ದೆ. ಸಕ್ಕದಾಗಿತ್ತು ಜಾಗ. ವರ್ತು ವರ್ಮಾ. ಆಲ್ರೆಡಿ ಊಟ ಟೈಮ್ ಆಗಿತ್ತು. ಸೊ ಎಲ್ಲರೂ ಸರಿಯಾಗಿ ಊಟನ ಮಾಡಿ ನಮ್ಮ ಹುಡುಗಂಗೂ ಟಾಟಾ ಬೈ ಬಾಯ್ ಹೇಳ್ಬಿಟ್ಟು ಮೈಸೂರು ಕಡೆ ಹಂಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಳಬೇಕು ಅಂದರೆ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಫ್ರೆಂಡು ತರುಣ್ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದ. ಒಳ್ಳೆ ಹೋಟ್ಲಲ್ಲೇ ಬುಕ್ ಮಾಡಿ ರೂಮ್ನ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಬರೋ ತವಿಂದ ನಾವು ವಾಪಸ್ ಮೈಸೂರಿಗೆ ಬರೋವರೆಗೂ ಚೆನ್ನಾಗಿ ನೋಡ್ಕೊಂಡ. ಅದೊಂದು ಖುಷಿ ಆಯಿತು. ಆ್ಯಂಡ್ ಈಗಲೂ ಫೋನ್ ಮಾಡಿದ್ದ ರೀಚ್ ಆದರೆ ಇಲ್ವಾ ಅಂತ. ಸೊ ಅದೊಂದು ಖುಷಿ ನೋಡಿ. ಫ್ರೆಂಡ್ಶಿಪ್ ಅಂದರೆ ಹೆಂಗಿರುತ್ತೆ ಹುಡುಗಿರ್ದು ಹಂಗಲ್ಲ ಅಲ್ವಾ?
ಬ್ಲಾಸ್ಟ್ ಆಗೋಯ್ತಾರೆ. ಆಗಲಿ ಆದ್ರಾಗಲಿ ಹುಡುಗಿರ್ದು ಹೆಂಗೆ ಗೊತ್ತಾ, ಈಗ ಅವಳು ಸ್ವಲ್ಪ ಏನಾದ್ರು ಇವಳ ಬಗ್ಗೆ ಇದು ಮಾಡಿಬಿಟ್ಟು ಅಂದರೆ ಸ್ವಲ್ಪ ಮಾತಾಡಲಿಲ್ಲ ಒಂದು 2 ದಿನ ಅಂದರೆ ಅವಳು ನಾನು ಮಾತಾಡ್ತಿಲ್ಲ ಕಣೆ, ಶಿ ಈಸ್ ನಾಟ್ ಮೈ ಟೈಪ್, ನನ್ನ ಫ್ರೆಂಡ್ ಅಲ್ಲ, ಅವಳು ನನ್ನ ಫ್ರೆಂಡ್ ಮೆಟೀರಿಯಲ್ ಅಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅಂತಾರಲ್ಲ. ನೋಡಿ ನಾವು ಕಾಲೇಜಿಂದ ಅವನು ಹೋಗಿ ಅಲ್ಲೇ ಕಾಲೇಜ್ ಮುಗಿಸ್ಕೊಂಡು ಹೋಗಿ 1 ತಿಂಗಳ ಮೇಲೆ ಆಯಿತು. ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ, ಈಗಲೂ ಹೋಗಿ ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀವಿ ಅವ್ರ ಮನೇಲಿ. ಅಂದರೆ ಲೆಗಾಕಿ ಹುಡುಗರು ಫ್ರೆಂಡ್ಶಿಪ್ಪೇ ಬೇರೆ, ಹುಡುಗಿರ್ ಫ್ರೆಂಡ್ಶಿಪ್ಪೇ ಬೇರೆ ಅಷ್ಟೇ. ಮೆನ್ ವಿಲ್ ಬಿ ಮೆನ್ ನೋ ಮ್ಯಾಟರ್ ವಾಟ್. ಸೊ ನೋಡ್ತಿದ್ದಂಗೆ ಮಾತಾಡ್ತಾ ಮೈಸೂರು ರೀಚ್ ಆಗೇ ಬಿಟ್ವಿ. ಸೊ ಇನ್ನೇನು ಎಲ್ಲರೂ ಅವ್ರವ್ರ ಮನೆ ಹತ್ರ ಇಳ್ಕೊಂಡ್ರು, ನಾವು ಇಳ್ಕೊಂಡ್ವಿ. ಇಲ್ಲಿಗೆ ಬ್ಲಾಗು ಮುಗೀತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.